Guys, look at this. Look, this is the second viewpoint. This is awesome. This is really awesome. ಪಾತ್ ಎಷ್ಟು ಡಿಫಿಕಲ್ಟ್ ಆಗಿದೆಯೋ ವ್ಯೂ ಮಾತ್ರ ಅಷ್ಟೇ ಸಖತ್ತಾಗಿದೆ. ಓ ಮೈ ಗಾಡ್. ಫಸ್ಟ್ ಟ್ರಕ್ ಇವ್ರ ಜೊತೆ ಬಟ್ ಇಟ್ ವಾಸ್ ಫನ್, ಲಾಟ್ ಫನ್. ಅಂಡ್ ತುಂಬಾ ಮೋಟಿವೇಟ್ ಮಾಡ್ತಾರೆ ಇವರು ಹತ್ತೋದಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ವಿ ಆರ್ ಇನ್ ಟು ಅನದರ್ ಟ್ರೆಕ್. ಬೆಳಗ್ಗೆ 3:30 ಹೊಡ್ತಾ ಇದ್ದೀವಿ ಟುವರ್ಡ್ಸ್ ಕೃಷ್ಣಗಿರಿ. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ ಅನ್ಲೀಸ್ಡ್ ಪ್ಲೇಸ್ ಆ್ಯಂಡ್ ನಮ್ಗೆ ಗೊತ್ತಿಲ್ಲ ಪ್ಲೇಸ್ ಹೆಂಗಿದೆ ಅಂತೇಳಿ. ಸೊ ಕಂಪ್ಲೀಟ್ಲಿ ಡಿಸ್ಕವರ್ ಮಾಡಿಕೊಂಡು ಹುಡ್ಕೊಂಡು ಹೋಗಬೇಕು. ಸೊ ನೋಡುವ ಹೆಂಗಿರುತ್ತೆ ಅಂತ. ವಿಲ್ ಸ್ಟಾರ್ಟ್ ಅವರ್ ಟುಡೇಸ್ ಟ್ರೆಕ್. ಲೆಟ್ಸ್ ಗೋ. ಯಾ, ಈ ಸತಿ ನಾವು ಸ್ವಲ್ಪ ದೊಡ್ಡ ಗ್ರೂಪ್ ಹೋಗ್ತಾ ಇದ್ದೀವಿ. ನಾಟ್ ಓನ್ಲಿ ನಾನು ಮತ್ತೆ ಪೂರ್ಣಿಮಾ. ಈ ಸತಿ ಒಂದು 5 to 6 ಮೆಂಬರ್ಸ್ ಆ್ಯಡ್ ಆಗ್ತಾ ಇದ್ದಾರೆ. ಬಟ್ ದಿಸ್ ಟೈಮ್ ಇಟ್ ವಿಲ್ ಬಿ ಫನ್ ಆ್ಯಂಡ್ ಟ್ರೆಕ್ ಮಾತ್ರ ಸಖತ್ತಾಗಿದೆ. ನಾನು ಕೆಲವು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಆ ಪ್ಲೇಸ್ ಇಂದು ಫ್ರಮ್ ದ ಗೂಗಲ್ ಅರ್ತ್. ಬಟ್ ಐ ಆಮ್ ನಾಟ್ ಶೂರ್ ಹೌ ದ ಪ್ಲೇಸ್ ವಿಲ್ ಬಿ. ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಕ್ಯಾಚ್ ಅಪ್. ನಾವಿವಾಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ 4 o'clock ಆದ ಕಾರಣ ರೋಡೆಲ್ಲ ಖಾಲಿ ಇದೆ. ನಾವಿವಾಗ ಹತ್ತಿಬೆಲೆ ಟೋಲಲ್ಲಿ ಇದ್ದೀವಿ. ಇವಾಗ ಕೃಷ್ಣಗಿರಿ ಕ್ರಾಸ್ ಆಗಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಹಿಲ್. ರೋಡ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತಮಿಳ್ನಾಡಲ್ಲಿ ಒಮ್ಮೆ ಎಂಟ್ರಿ ಆದ್ರೆ ರೋಡ್ಗಳಂತೂ ಸಕ್ಕತ್ತಾಗಿರುತ್ತೆ ಡ್ರೈವ್ ಮಾಡಕ್ಕೆ. ಸುತ್ತಲೂ ಬೆಟ್ಟ ಇದೆ. ಬೆಟ್ಟದ ಬುಡಕ್ಕೆ ಹೋಗ್ತಾ ಇದೀವಿ. ನನ್ಗೆ ಅನ್ಸೋ ಪ್ರಕಾರ ಎದುರು ಕಾಣೋ ಬೆಟ್ಟನೇ ಅನ್ಸುತ್ತೆ, ಗೊತ್ತಿಲ್ಲ ಇನ್ನು. ಇಲ್ಲಿಂದ ತುಂಬಾ ದೂರದಿಂದ ಕಾಣಿಸ್ದಂಗೆ ಫೀಲ್ ಆಗ್ತಿದೆ. ಒಂದ್ಸತಿ ಹತ್ರ ಹೋದಾಗ ನೋಡ್ಬೇಕು ಅದರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು ಅಂತ. ಯಾಕಂದ್ರೆ ರೋಡ್ಗಳು ಸಹ ಫುಲ್ ಕಸ ತುಂಬಿಕೊಂಡಿದೆ. ಸೊ ತುಂಬಾ ಜನ ಈ ಕಡೆ ಬರೋದು ಕಮ್ಮಿ. ಸೊ ನೋಡೋಣ ಅಲ್ಲಿ ಹೋದಾಗ ಹೆಂಗಿರುತ್ತೆ ಅಂತ. ಲೆಟ್ಸ್ ಇಂಟ್ರೊಡ್ಯೂಸ್ ಮೈ ಗ್ಯಾಂಗ್. ಪೂರ್ಣಿಮಾ ಹಾಯ್ ಮಾಡು. ನೆಕ್ಸ್ಟ್ ಈಸ್ ಸೌಪರ್ಣಿಕ ಅವರು. ನಮಸ್ಕಾರ. ನೆಕ್ಸ್ಟ್ ಈಸ್ ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳಿ. ಚೇತನ್, ನಿಮ್ಮ ಹೆಸರು? ಯಾ, ಓಕೆ. ಇನ್ನೊಬ್ರು ನಮ್ಮ ಜೊತೆ ನೇಹ ಅಂತ ಹೇಳೋರು ಇದ್ದಾರೆ. ಸೊ ಇದಕ್ಕೆ ಪಾತ್ ಅಂತಿಲ್ಲ, ದಾರಿ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ನೀವು ದಾರಿ ಉದ್ದಕ್ಕೂ ನೋಡ್ಬೋದು. ದಾರಿ ಅಂತಿಲ್ಲ ಇದಕ್ಕೆ. ಟ್ರೆಕ್ ಸ್ಟಾರ್ಟ್ ಆದಾಗಲೇ ನಮ್ಗೆ ದಾರಿ ತಪ್ಪಿದೆ. ಸೊ ಹೇಗೋ ಗುಡ್ಡೆ ಕಾಡೆಲ್ಲ ಹತ್ತಿ ದಾರಿ ಹುಡ್ಕೊಂಡಿದ್ದೀವಿ. ಈಗ ದಾರಿ ಕಡೆ ಹೋಗ್ತಾ ಇದ್ದೀವಿ. ಈ ಕೆಳಗೆ ಕಾಣಿಸೋದು ರೂಟ್ ತರ ಅನ್ಸುತ್ತೆ. ನಿಲ್ಸಿ, ಲೆಟ್ಸ್ ಎಕ್ಸ್ಪ್ಲೋರ್. ಕಮ್ ಆನ್ ಗೈಸ್. ರೋಡ್ ಫುಲ್ ಮುಳ್ಳು ಕಲ್ಲು ಎಲ್ಲ ಹಾಕೊಂಡು. ಆಕ್ಚುಲಿ ದಾರಿ ಇಲ್ಲ ಅಲ್ಲ ಇದಕ್ಕೆ. ಇದು ಆಲ್ಮೋಸ್ಟ್ ಲೈಕ್ ಏನೊಂದು 10 ಜನ ಹೋಗ್ತಾರ ಅಂತ ತಿಂಗಳಿಗೆ ಈ ದಾರಿಯಲ್ಲಿ. ಬನ್ನಿ ಮುಂದುವರ್ಸುವ. ಎಸ್, ಇಲ್ಲಿಂದ ಪರವಾಗಿಲ್ಲ, ಒಂದು ಸ್ವಲ್ಪ ಕ್ಲೀನ್ ಇದೆ ದಾರಿ. ನೋಡುವ ಹೆಂಗಿದೆ ಅಂತ. ಲೆಟ್ಸ್ ಸಿ ಗೈಸ್. ಸ್ಟಾರ್ಟಿಂಗ್ ಅಲ್ಲೇ ಒಂದು ಸಣ್ಣ ಅಡ್ವೆಂಚರ್ ಆಯ್ತು ಎಲ್ಲರಿಗೆ. ಪರವಾಗಿಲ್ಲ, ಒಂದು ಸ್ವಲ್ಪ ವೈಟ್ ಮಾರ್ಕಿಂಗ್ ತರ ಮಾಡಿದ್ದಾರೆ ಇಲ್ಲಿ. ಸೊ ಅದು ಫಾಲೋ ಮಾಡಿದ್ರೆ ಮೇಲ್ ತನಕ ಹೋಗ್ಬೋದು. ಆದರೆ ಬೆಟ್ಟ ಮಾತ್ರ ಒಮ್ಮೆಗೆ ಸ್ಟೀಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಮ್ಮೆಗೆ ತುಂಬಾ ಚೆನ್ನಾಗಿರೋ ಚಾರಂಟೆಗಳಿದೆ. ನಮ್ಮೂರ್ ಕಡೆ ಇದನ್ನ ಚಾರಂಟೆ ಅಂತೀವಿ. ನಿಮ್ಮೂರ್ ಕಡೆ ಏನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಹುಷಾರಾಗಿದ್ದಾರೆ ಒಂದು ರೇಂಜಿಗೆ. ಯಾಕೆಂದ್ರೆ ನಿಲ್ತಾನೆ ಇಲ್ಲ. ಇನ್ಕ್ಲೈನ್ ಸ್ವಲ್ಪ ಅದು ಕಮ್ಮಿ ಆಗಬೇಕು. ಇದು ಒಂಥರ ಫಸ್ಟ್ ಲೆವೆಲ್ ಆಫ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ವಾವ್, ನೈಸ್. ನಾವು ಬಂದಿರೋ ದಾರಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ನೈಸ್. ಬನ್ನಿ ಕಮಾನ್. ಸಂಜನಾ ಅವರೇ ಬನ್ನಿ, ಕಮಾನ್. ಇವರು ಏರೋನಾಟಿಕ್ ಇಂಜಿನಿಯರ್ ಗೊತ್ತಾ? ಎಸ್, ನೆಕ್ಸ್ಟ್ ಸೈಂಟಿಸ್ಟ್.
ಇವ್ರು ನೆಕ್ಸ್ಟ್ ನಮ್ಮ ಫ್ಯೂಚರ್ ಟ್ರೆಕ್ಕರ್. ಇವ್ರು ನಮ್ಮ ಪ್ರೋ ಟ್ರೆಕ್ಕರ್. ನಾ ಹೇಳ್ದಂಗೆ ರೂಟ್ ಈಸಿ ಇಲ್ಲ, ಫುಲ್ ದೊಡ್ಡ ದೊಡ್ಡ ಸ್ಟೋನ್ಸ್ ಇದೆ. ಇದನ್ನ ಲಿಟ್ರಲಿ ಹೇಳ್ತಾರೆ ಇಟ್ಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ. ಇದು ಹೇಳ್ದಂಗೆ ಇದೆ, ಇಟ್ಸ್ ನಾಟ್ ಎಟ್ ಆಲ್ ಫಾರ್ ಬಿಗಿನರ್ಸ್. ಬಟ್ ಪ್ಲೇಸ್ ಲುಕ್ಸ್ ವೆರಿ ಆಸಮ್. ನಮಗೆ ಮೇಜರ್ಲಿ ಏನು ಅಂದರೆ ವೆದರ್ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಬಿಸಿಲಿತ್ತಿದ್ರೆ ನಾವು ಇಲ್ಲವರೆಗೆ ಬರೋಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ತಗೊಳ್ತಿದ್ವಿ. ಸೊ ಫುಲ್ ಮೋಡ ಮುಚ್ಚಿ ಇರೋ ಕಾರಣ ಆರಾಮ್ಸೆ ಹತ್ತಕ್ಕಾಗ್ತಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಗಾಳಿ ಇಲ್ಲ. ಗಾಳಿ ಇಲ್ಲದ ಕಾರಣ ಫುಲ್, ಸೊ ನಾವು ಆದಷ್ಟು ಮೇಲೆ ಹೋದರೆ ಗಾಳಿ ಸಿಗುತ್ತೆ ಆ ಒಂದು ವಿಶ್ವಾಸದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ನಿಮಿಷ guys, look at this. This is the second viewpoint. This is awesome. This is really awesome. ಪಾತ್ ಎಷ್ಟು ಡಿಫಿಕಲ್ಟ್ ಆಗಿದೆಯೋ, ವ್ಯೂ ಮಾತ್ರ ಅಷ್ಟೇ ಸಖತ್ತಾಗಿದೆ. ಓ ಮೈ ಗಾಡ್. ಓ ಮೈ ಗಾಡ್. My team is fully motivated. Woo! Hey sir, Chetan, ಹೇಗಿದೆ? ನೋಡಿ ಗಾಯ್ಸ್, ಇಂಥ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಯಾ, ತುಂಬ ಸ್ಟೀಪ್ ಇದೆ, ಸ್ವಲ್ಪ ನೋಡ್ಕೊಂಡು ಹೇಳಿರಿ ಎಲ್ಲರೂ. ನಮ್ಮ ಫಸ್ಟ್ ಪ್ರೋ ಟ್ರೆಕ್ಕರ್ ಇಳಿತಾ ಇದ್ದಾರೆ, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೋ ಟ್ರೆಕ್ಕರ್ ಇಳಿತಾ ಇದ್ದಾರೆ. ಆ್ಯಂಡ್ ಅವ್ರ ಎವರ್ ಗ್ರೀನ್ ಟ್ರೆಕ್ಕರ್ ಇಳಿತಾ ಇದ್ದಾರೆ. ಅಂದ್ರೆ ನಿಮಗೆ ರಿಟೈರ್ಮೆಂಟ್ ಕೊಡೋ ಟೈಮ್ ಬಂತು ಅಂತ. ಎವರ್ ಗ್ರೀನ್ ಅಂದ್ರೆ ಹಂಗೆ ಅಲ್ವಾ? ಮೆಲ್ಲ ರೀ, ಮೆಲ್ಲ ಮೆಲ್ಲ, ಆರಾಮ್ಸೆ ಆರಾಮ್ಸೆ. ಹೋಲ್ ಬಿಟ್ರೆ ಪರವಾಗಿಲ್ಲ. ವಾವ್. ಪೂರ್ಣಿಮಾ ಹೇಗಿದೆ ಟ್ರೆಕ್? ಸೂಪರ್. ನೈಸ್. ಯಾರಿಗೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ಟ್ರೆಕ್ ಬಗ್ಗೆ. ನಾವು ನಿಮ್ಮನ್ನು ಪರ್ಸನಲ್ ಆಗಿ ಕನೆಕ್ಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಯಾಕೆಂದರೆ ನಾನು ಲಾಸ್ಟ್ ಟ್ರೆಕ್ಕಲ್ಲಿ ಹೇಳ್ದಂಗೂ ಈ ಟ್ರೆಕ್ಕಲ್ಲಿ ಏನೂ ಕಸ ಇಲ್ಲ, ಏನೂ ಗಲೀಜಿಲ್ಲ, ತುಂಬ ಕ್ಲೀನ್ ಇದೆ. ನಮಗೆ ಈ ಜಾಗನ ಹಾಳು ಮಾಡಿಸೋಕ್ಕೆ ಇಷ್ಟ ಇಲ್ಲ. ನಾವು ಅದಕ್ಕೋಸ್ಕರ ನಾವು ಈ ಹೆಸರು ಮೆನ್ಷನ್ ಮಾಡಲ್ಲ ಯಾವ ಟ್ರೆಕ್ ಇದು ಅಂತ. ಬಟ್ ಇದನ್ನು ನೋಡಿ ತುಂಬ ಇಷ್ಟ ಆದಾಗಿ ಯಾರು ಹೋಗಬೇಕು ಅಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಐ ಶೇರ್ ದ ಡೀಟೇಲ್ಸ್. ಓಕೆ, ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ ಟ್ರೆಕ್ಕಿಂದು, ವಿಚ್ ಇಸ್ ಒನ್ ಸ್ಟೋನ್ ವ್ಯೂ. ನೋಡಿ ಈ ಥರ ಇದೆ. ಆ ಸ್ಟೋನ್ ಎಜ್ಜಲ್ಲಿ ಹೋಗ್ಬೇಕು. ಇದೊಂಥರ ಮಧುಗಿರಿ ಬೆಟ್ಟ ಥರನೇ ಇದೆಯಪ್ಪ. ಕೈ ಯೂಸ್ ಮಾಡಿ ಮತ್ತೆ ಕೂತ್ಕೊಳ್ಳಿ. ಬ್ರೇಕ್ ತಗೊಳ್ಬೇಕು ಅನ್ಸಿದಾಗ ಕೂತ್ಕೊಳ್ಳಿ, ನಿಂತ್ಕೊಂಡು ತಗೊಳ್ಬೇಡಿ. ಓಕೆ, ಕಮ್ ಆನ್ ಗೈಸ್, ಕಮ್ ಆನ್, ಯು ಕ್ಯಾನ್ ಡೂ ಇಟ್. It's the peak, towards peak. ಆಯ್ತು, ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಚೆನ್ನಾಗಿದೆ ಮಾತ್ರ. ವಾವ್, ಸೀನ್ ತೋರಿಸ್ತೀನಿ ನೋಡಿ ಇಲ್ಲಿಂದ. ವಾವ್, ನೈಸ್. ಗಾಳಿ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ದಿಸ್ ಪ್ಲೇಸ್ ಇಸ್ ಅಮೇಝಿಂಗ್. ನೋಡಿ ಈ ಥರ ಬರಬೇಕು. ದಿಸ್ ಪ್ಲೇಸ್ ಇಸ್ ಸೋ ಗುಡ್. ಇಲ್ಲಿ ತುಂಬ ಜನ ಟ್ರೆಕ್ ಬರಲ್ಲ ನಾರ್ಮಲ್ ಆಗಿ. ಸೊ ಇದು ಪೀಕ್ ನಮ್ಮದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಫುಲ್ ಲೆಗ್ ವರ್ಕೌಟ್. ಯಾರೆಲ್ಲ ಜಿಮ್ಗೆ ಹೋಗಿ ಲೆಗ್ ವರ್ಕೌಟ್ ಹೇಳ್ತೀರಾ? ನಿತ್ಯ ಅವರೇ ತುಂಬ ಮೇಲೆ ಹೋಗ್ತಾ ಇದ್ದಾರೆ, ಈಚೆ ಬನ್ನಿ. ಹಾಂ, ಹಂಗೆ ಹತ್ತಕ್ಕಾಗಲ್ಲ. ಎಸ್,
ಹೇಗಿದೆ ಟ್ರೆಕ್? ಚೇತನ್ ಆರಾಮ್ಸೆ ಬನ್ನಿ, ಏನು ಗಾಡಿ ಬಿಡಿಲ್ಲ, ಆರಾಮ್ಸೆ ಕೈ ಯೂಸ್ ಮಾಡಿ ಫುಲ್ಲು. ಸ್ವಲ್ಪ ಅದು ಟ್ರಿಕ್ ಇದೆ ಅಲ್ಲಿ, ಅದು ಒಂದ್ ಕಾಲ ಜಾರಿದ್ರೆ ಇನ್ನೊಂದ್ ಕಾಲ ಜಾರುತ್ತೆ ಅಂತ ಹೇಳಿ ಫೀಲ್ ಆಗುತ್ತೆ ಅವಾಗ ಪ್ಯಾನಿಕ್. ಯಾ ಸಖತ್ತಿದೆ ವ್ಯೂ ಮಾತ್ರ. ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಗಾಳಿ ಇಲ್ಲ. ಗಾಳಿ ಒಂದು ಇದ್ಬಿಡ್ತಿದ್ರೆ ಇದ್ರ ಜೊತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸುಸ್ತಾದಂಗೆ ಫೀಲ್ ಆಗುತ್ತೆ. ನೋಡಿ ನಮ್ಮ ಉದಯೋನ್ಮುಖ ಆಟಗಾರ್ತಿ ನಿತ್ಯ ಅವರಿದ್ದಾರೆ. ಹೇಳಿ, ಎಲ್ಲರೂ ಮಾಡ್ಬೋದು. ಹೇಗಿತ್ತು ಈ ಟ್ರೆಕ್? Oh, it was fun. ಫಸ್ಟ್ ಟ್ರೆಕ್ ಇವ್ರ ಜೊತೆ ಬಟ್ ಲಾಟ್ ಅಂಡ್ ತುಂಬಾ ಮೋಟಿವೇಟ್ ಮಾಡ್ತಾರೆ ಇವರು ಹತ್ತೋದಕ್ಕೆ. ಹೇಳ್ರಿ ಸಂಜನಾ ಅವರೇ, ಹೌ ಆರ್ ಫೀಲಿಂಗ್? ಇನ್ನೂ ಹತ್ತಿಲ್ಲ, ಮುಗ್ದಿಲ್ಲ, ಆದ್ರೂ ಚಿಕನ್ ರೈಟ್ ಗುಡ್. ನಾವು ಮಾಡ್ತೀವಿ, ಜೊತೆಲಿ ಇದ್ರೆ ಮಾಡ್ತಾ ಇರ್ತೀವಿ. ಗುಡ್ ವರ್ಡ್ಸ್, ನೈಸ್. ಇಲ್ಲಿ ಇಬ್ರು ಮೇಲೆ ಹೋಗ್ಬಿಟ್ಟಿದ್ದಾರೆ. ಗೈಸ್ ಪ್ಲೀಸ್ ಕಮೆಂಟ್ ಮಾಡಿ ಈ ಪ್ಲೇಸ್ ಹೇಗಿದೆ ಅಂತೇಳಿ. ಫೈನಲಿ ಗಾಳಿ ಬರ್ತಾ ಇದೆ. ವಾವ್, ಈಗ ಎಲ್ಲರೂ ಫುಲ್ ಮೋಟಿವೇಟ್ ಆಗಿ ಪೀಕ್ ಕಡೆಗೆ ಹೋಗ್ತಾ ಇದ್ದಾರೆ. ದಿಸ್ ಈಸ್ ಮೈ ನ್ಯೂ ಗ್ರೂಪ್ ವಿತ್ ನ್ಯೂ ಪೀಪಲ್ ವಿತ್ ನ್ಯೂ ಮೆಮರೀಸ್. ವಾವ್, ಇದ್ರೊಳಗೊಂದು ಕೇವ್ ಇದೆ ಗಾಯ್ಸ್. ಎನಿಬಡಿ ಕ್ಯಾನ್ ಇಮ್ಯಾಜಿನ್ ಇದ್ರೊಳಗೊಂದು ಕೇವ್ ಇದೆ ಅಂತ ಹೇಳಿದ್ರೆ? ಅಣ್ಣ ಹುಷಾರಲ್ಲಿ, ಏನೋ ಮಲ್ಕೊಂಡಿದ್ದು. ಕರಡಿ ಲಾಸ್ಟ್ ಟ್ರೆಕ್ ಅಲ್ಲಿ ಮಿಸ್ ಮಾಡಿರೋ ಕರಡಿ ಇಲ್ಲಿ ಬಂದಿತ್ತು ನೋಡು. ವಾವ್, ನೈಸ್. ಲಿಟ್ರಲಿ ವರ್ತ್ ಟು ಕಮ್ ಹಿಯರ್. ಬೆಳಗ್ಗೆ 3 ಗಂಟೆಗೆ ಬಂದದಕ್ಕೂ ಒಂದು ವರ್ತ್ ಇದೆ. ಲೆಟ್ಸ್ ಕಂಟಿನ್ಯೂ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಲೆಟ್ಸ್ ಗೋ ಟುವರ್ಡ್ಸ್ ದ ಪೀಕ್. ವಾವ್, ನೈಸ್. ಇಲ್ಲಿಂದ ರೈಟ್ ಹೋಗಿ, ರೈಟ್ ತಗೊಳ್ಳಿ. ಅಲ್ಲಿ ನೋಡಿ ಒಂದು ಕಂಬಿ ಇದೆ ನೋಡಿ, ಅದನ್ನ ಇಟ್ಕೊಂಡು ರಾಡ್ ಫಿಕ್ಸ್ ಮಾಡಿದ್ದಾರೆ, ಅದ್ರ ಮೇಲೆ ಕಾಲ್ ಇಟ್ಕೊಂಡು ಫುಲ್ ಮಾಡಬಹುದು. ಇಲ್ಲಿ ಅಲ್ಲ, ಕಷ್ಟ ಇದ್ರೆ ಇಲ್ಲಿ ನಾನು ಹತ್ತಿಸ್ತೇನೆ ನಿಮ್ಮನ್ನ. 1 ನಿಮಿಷ ಹತ್ಬೋದು ಆರಾಮ್ಸೆ. ಎಸ್ 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 ದಟ್ಸ್ ಇಟ್. ಆರಾಮ್ಸೆ ಕೈ ಯೂಸ್ ಮಾಡಿ, ತರ್ಚ್ಕೊಳ್ಬೇಡಿ. ಕಮನ್ ಚೇತನ್. ಯಾರಿಗಾದ್ರೂ ಈ ವಿಡಿಯೋ ಬೇಕು ಅಂತಿದ್ರೆ ಪ್ಲೀಸ್ ಫಾಲೋ ಮೈ ಬ್ಲಾಗ್. ಕೊನೆಗೆ ಪೀಕಿಗೆ ಹತ್ಬೇಕು ಅಂತಾದ್ರೆ ಈ ತರ ಕಣಕನ್ ಕಿಂಡಿ ಸ್ಪೇಸ್ ತರ ಇದರಲ್ಲಿ ಹತ್ತಿ ಮೇಲ್ ಬಂದ್ರೆ ವಿಲ್ ಗೆಟ್ ದಿಸ್ ವ್ಯೂ. 365 ಡಿಗ್ರಿ ವ್ಯೂ ಇದೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಈಗ ಸ್ವಲ್ಪ ಗಾಳಿನೂ ಬರ್ತಾ ಇದೆ, ಫುಲ್ ಕಾಣುತ್ತೆ. ಮತ್ತೇನಂದ್ರೆ ಇಲ್ಲಿ ಸುತ್ತಲೂ ಹೆಚ್ಚು ಊರುಗೀರು ಏನೂ ಇಲ್ಲ, ಫುಲ್ಲು ಗಿಡ ಮರ ಬೆಟ್ಟ ಸುತ್ತಲೂ ಅದೇ ಕಾಣಿಸ್ತಾ ಇದೆ. ಸಖತ್ತಾಗಿದೆ ಮಾತ್ರ ಪ್ಲೇಸ್. ಓಕೆ, ಫೈನಲಿ ವಾಟ್ಸ್ ಯುವರ್ ಫೈನಲ್ ಅಪ್ಡೇಟ್ ಆನ್ ದಿಸ್ ಟ್ರೆಕ್? ಗುಡ್. ನೀವು ಸಜೆಸ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸಿಗೆ? ಹೇಳ್ತೀನಿ, ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅವರು 4 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು. ಸರ್ ಹೇಳಿ ಸರ್. ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಚಾನಲ್ ನನಗೆ ಸಪೋರ್ಟ್ ಮಾಡಿ. ಎಸ್ ಮೇಡಮ್, ಉದಯೋನ್ಮುಖ ಆಟಗಾರ್ತಿ. ಬ್ಯೂಟಿಫುಲ್ ಟ್ರೆಕ್. ಸ್ವಲ್ಪ ಹತ್ತದ ಕಷ್ಟ ಅನ್ಸ್ಬೋದು ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ಟ್ರೆಕ್, ಬಟ್ ತುಂಬಾ ಮೋಟಿವೇಟ್ ಮಾಡ್ತಾರೆ ಇವರು ಹತ್ತದಕ್ಕೆ. ಸೊ ಪ್ಲೀಸ್ do come. I mean, if you guys want to, please contact him. He will organize more treks. Or else please enjoy the trek in. Yes, please enjoy. See us enjoy the trek, and you guys also enjoy it. Thank you guys. That's it from the peak. Okay. ಎಲ್ಲರೂ ಇವಾಗ ಪುಡಿ ಇಡ್ಲಿ ತಿನ್ಲಿಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ. ಈಗ ನಾವು ಡಿಸೆಂಡ್ ಮಾಡ್ತಾ ಇದ್ದೀವಿ. ಈ ಬೆಟ್ಟದಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲ್ಲ ಟ್ರೆಕ್ ಮಾಡುವಾಗ. ಯಾಕೆ ಅಂದರೆ 2 ಕೈಯು 2 ಕಾಲು ಸಪೋರ್ಟ್ ಇದ್ರೇ ಈ ಟ್ರೆಕ್ ಹತ್ತಕ್ಕಾಗೋದು ಅಥವಾ ಇಳಿಯೋಕ್ಕಾಗೋದು. ಅದಕ್ಕೋಸ್ಕರ ನಾವು ಫೋನು ಮೊಬೈಲು ಎಲ್ಲನೂ ಒಳಗೆ ಇಟ್ಬಿಟ್ಟು ಸುರಕ್ಷಿತವಾಗಿ ಇಟ್ಕೊಂಡು ನಾವು ಟ್ರೆಕ್ ಮಾಡ್ತಾ ಇದ್ದೀವಿ. ಈಗ ಪರವಾಗಿಲ್ಲ, ಸ್ವಲ್ಪ ಗಿಡ ಮರ ಸಪೋರ್ಟ್ ಇರೋ ಕಾರಣ ಇಳಿಬೋದು ಆರಾಮ್ಸೆ. ಬಟ್ ಇದೊಂಥರ ಮಜಾ ಇದೆ. ಟ್ರೆಕ್ ಕ್ಲೀನ್ ಇದೆ ಫಸ್ಟ್ ಆಫ್ ಆಲ್. ಅದೇ ಜನ ಇಲ್ಲ, ಪೀಸ್ ಆಫ್ ಮೈಂಡ್ ಇದೆ.
ಯಾರು ಕಿರಿಕಿರಿ ಇಲ್ಲ. ಈ ಥರ ಇರಬೇಕು ಟ್ರೆಕ್ ಅಂದರೆ. ನಾರ್ಮಲಿ ಈ ಗೈಡು ಫಾರೆಸ್ಟು ಅಂತೆಲ್ಲ ಹೇಳಿ ಜನರ ಲೂಟಿ ಮಾಡೋದಕ್ಕಿಂತ ಚೆನ್ನಾಗಿ ಜಸ್ಟ್ ಈ ಏರಿಯಾಕ್ಕೆ ಜಸ್ಟ್ ಒಂದು ವೈಟ್ ಪ್ಯಾಚ್ ಕೊಟ್ಟು ಇಡೀ ಏರಿಯಾಕ್ಕೆ ದಾರಿ ತೋರಿಸಿದ್ದಾರೆ. ದಿ ಸಿಂಪಲ್ ಕಾಮನ್ ಸೆನ್ಸ್ ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಹ್ಯಾವ್. ಈ ಬೆಟ್ಟನ ಕಂಪ್ಲೀಟ್ ಕಾಪಾಡ್ತಿರೋದೇ ಈ ಮುಳ್ಳಿನ ಗಿಡಗಳು. ಓ, ಇಲ್ಲೊಂದು ನೋಡಿ ಚಾರಂಟೆ. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಚಾರಂಟೆ ಅಂತೀವಿ. ಇದರದ್ದು ಕಲರ್ ಒಂಥರ ಇದು ಜೇನ್ ಕಲರ್ ಆಕ್ಚುಲಿ ಇದು. ಹಾ, ಕರೆಕ್ಟ್. ನೋಡಿ ಹೇಗಿದೆ ಅಂತ. ಸೂರ್ಯ ಎಲ್ಲಿದ್ಯಪ್ಪ? ಬಂದ್ಬಿಟ್ಟಿದ್ದಾನೆ ನೋಡಿ. ಅದಕ್ಕೀಗ ಬಂದ್ಬಿಟ್ಟಿದ್ದಾನೆ ಸೂರ್ಯ. ಇಡೀ ಬೆಟ್ಟದಲ್ಲಿ ನಾವು ಬರೀ 6 ಜನ ಮಾತ್ರ. ಹತ್ತುವಾಗ್ಲೂ ನಾವೇ 6 ಜನ, ಇಳಿಯುವಾಗ್ಲೂ ನಾವು 6 ಜನ. ಇಟ್ಸ್ ಜಸ್ಟ್ ಅಸ್. ಪ್ರೈವೇಟ್ ಓನ್ಡ್ ಬೆಟ್ಟ ಫಾರ್ 2 hours. ನಮ್ಮ ಉದಯೋನ್ಮುಖ ಆಟಗಾರ್ತಿ ಅವರು ತುಂಬಾ ಚೆನ್ನಾಗಿ ಟ್ರೆಕ್ ಮಾಡ್ಲಿಕ್ಕೆ ಕಲ್ತ್ಬಿಟ್ಟಿದ್ದಾರೆ. ಓಕೆ, ಫೈನಲಿ ನಾವು ಕೆಳಗೆ ಇಳಿದ್ವಿ. ಫೈನಲಿ ನಮ್ಮ ಕಾಲು ಫ್ಲಾಟ್ ಫುಟ್ ರೀಚ್ ಆಗ್ತಿದೆ. ಇಳಿಯೋದನ್ನ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫುಲ್ ಜಾರ್ತಾ ಇತ್ತು. ಸೊ ಬ್ಯಾಲೆನ್ಸ್ ಬೇಕು, ಅದಕ್ಕೋಸ್ಕರ ವಿಡಿಯೋ ಅಷ್ಟು ಮಾಡೋಕ್ಕಾಗಿಲ್ಲ. ಬಟ್ ಇಳಿದಾಯ್ತು. ಇವಾಗ ವಿ ಆರ್ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ದ ಬೇಸ್. ನಮ್ಮ ಕಾರ್ ಹುಡುಕ್ಬೇಕು ಇವಾಗ. ಲೆಫ್ಟ್ ಹೋಗಿ. ಹಾಂ, ರೂಟ್ ಚೆನ್ನಾಗಿದೆ, ಆದರೆ ಅದನ್ನ ಫಸ್ಟಿಗೆ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಇದೊಂಥರ ಫಸ್ಟ್ ರೂಟ್ ಹುಡುಕೋದು ಟ್ರೆಷರ್ ಹಂಟ್. ಅದಾದ್ಮೇಲೆ you'll get the ರೂಟ್. ಒಂದು ಫಸ್ಟ್ ಈಗ ನೋಡಿ ಫುಲ್ ಕಂಪ್ಲೀಟ್ ಆಗಿ ಒಂದು ಗದ್ದೆ ತರ ಇದೆ. ಇಲ್ಲಿ ಆಕ್ಚುಲಿ ಯಾರು ಕೃಷಿ ಮಾಡ್ತಾ ಇಲ್ಲ, ತರ ಡೆಡ್ ಫಾರ್ಮ್ ಇದು. ವಾವ್, ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫೋಟೋಸ್ ತೆಗಿಲಿಕ್ಕೆ. ನೋಡೋ ಇಲ್ಲ, ಕೆಲವು ಫೋಟೋಸ್ ತೆಗೋಣ ಫ್ರೆಂಡ್ಸ್. ಈ ತರನು ಒಂದು ಟೆಂಪಲ್ ನೋಡಿದೀರಾ? ನೋಡಿ, ಇಷ್ಟೇ ಇರೋದು. ಒಂದು 5 ಮರ ಮತ್ತೆ ಒಂದು 4 ಹೀಗೆ ಕಲ್ಲಲ್ಲಿ ಮಾಡಿದ ಗುಡಿಗಳು. ಎಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಯಾರೇನು ಹಾಳು ಮಾಡಿಲ್ಲ. ಸೋ ನೈಸ್ಲಿ ಕೆಪ್. Look at this. So nice temple. So this is our temple. Okay, that's it for the trek. ನಾವಿವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. I think we are done with the today's trek. For more details, ನಾವು ಬ್ಲಾಗ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಯಾರಿಗಾದ್ರೂ ಈ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ರೀಚ್ ಔಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ರೀಚ್ ಔಟ್ ಯು ಪರ್ಸನಲಿ ಅಂಡ್ ನಿಮ್ಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆ, ಇಫ್ ಯು ರಿಯಲಿ ಲೈಕ್ ದಿಸ್ ವಿಡಿಯೋ, ಆಸ್ ಯೂಶುವಲ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್, ಬಾಯ್.